ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತುಮಕೂರಿನ ಜಿಲ್ಲಾಧಿಕಾರಿ ಅವರಿಗೆ ಕಾನೂನು ಜಾಗೃತಿ ಮೂಡಿಸಲು ಮನವಿ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ತುಮಕೂರು ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದ್ದು, ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳ ಹೆಸರಿನಲ್ಲಿ ಮೊಬೈಲ್ ಕರೆಗಳ ಮೂಲಕ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಹಾಗೂ ಯಡಿಯೂರು ಸರ್ಕಲ್ನಿಂದ ಬೀರ್ಗನಹಳ್ಳಿಯ ದ್ವಾರಬಾಗಿಲವರೆಗೆ ವೈಜ್ಞಾನಿಕವಾಗಿ ಹಂಪುಗಳನ್ನು ಅಳವಡಿಸಲು ಕೋರಿ ರಾಷ್ಟ್ರೀಯ ಮಾನವ ತನಿಖಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಹಾಗೂ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ರಾಶಿಕಾ ಗೌಡ್ರು, ಹಾಸನ ಜಿಲ್ಲಾ ಉಪಾಧ್ಯಕ್ಷರಾದ ಅಭಿಲಾಷ್ ಎಚ್.ಎಸ್., ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಅನ್ಸಾರ್, ತುಮಕೂರು ಸಂಘಟನಾ ಕಾರ್ಯದರ್ಶಿ ಶೇಖ್ ಮೊಹಮ್ಮದ್, ತುಮಕೂರು ಕಾರ್ಯದರ್ಶಿ ಮೊಯಿನುದ್ದೀನ್ ರೆಹಮಾನ್ ವೈಯಾರ್, ಗುಬ್ಬಿ ತಾಲೂಕು ಅಧ್ಯಕ್ಷರಾದ ರಮೇಶ್, ಕುಣಿಗಲ್ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ತಾರ್, ಕುಣಿಗಲ್ ತಾಲೂಕು ಉಪಾಧ್ಯಕ್ಷರಾದ ಮುರಳಿ ಮೋಹನ್, ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ರಘುನಂದನ್ ಟಿ.ಆರ್., ಪ್ರಧಾನ ಕಾರ್ಯದರ್ಶಿ ವಿನಯ್ ಎಸ್., ಕಾರ್ಯದರ್ಶಿ ಭೋಜರಾಜು, ಸಹ ಕಾರ್ಯದರ್ಶಿ ಮಂಜುನಾಥ್, ಸಂಚಾಲಕ ಅನಂತ್ ಪ್ರಭು, ಗೌಡ್ಗೆರೆ ಹೋಬಳಿ ಅಧ್ಯಕ್ಷರಾದ ಸೈಯದ್ ಅಂಜಲ್ ಕೂಡ ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಮಂಜುನಾಥ್ ಅಂದ್ಬಿಟ್ಟು ಕುಣಿಗಲ್ ತಾಲೂಕು ಅಧ್ಯಕ್ಷರು. ಇವತ್ತು ಮಾನವ ಹಕ್ಕುಗಳ ತನಿಖಾ ಸಮಿತಿ ಕಡೆಯಿಂದ ಕೆಲವೊಂದು ಸಾಮಾಜಿಕವಾಗಿ ಸಾರ್ವಜನಿಕರ ಪರವಾಗಿ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಯಡಿಯೂರು ಹೋಬಳಿಗೆ ಸಂಬಂಧಪಟ್ಟಂಥ ಸಂತೆಗೆ ವ್ಯವಸ್ಥಿತವಾದ ಜಾಗ ಇರಲಿಲ್ಲ. ನ್ಯಾಷನಲ್ ಹೈವೇ, ಹಳೇ ನ್ಯಾಷನಲ್ ಹೈವೇ ನಿಂತು ಆ ಜಾಗದಲ್ಲಿ ಸಂತೆನ ಇಲ್ಲಿ ತನಕ ನಡೆಸ್ಕೊತ ಬರ್ತಾ ಇದ್ದಾರೆ. ಅದು ಪ್ರೈವೇಟ್ನವ್ರು ಕೆಲವೊಬ್ಬರು ಬಂದು ಅದು ನನಗೆ ಬರಬೇಕಾಗಿರೋ ಜಾಗ ಅಂತಲೂ ಕೆಲವೊಂದು ಟೈಮಲ್ಲಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ, ತಹಸೀಲ್ದಾರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಸೂಪರಿಂಟೆಂಡೆಂಟ್ ಅವರಿಗೂ ಮನವಿ ಮುಖಾಂತರ ಪತ್ರದ ಮುಖಾಂತರ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನು ಬೇಕೋ ಎಲ್ಲ ಅಟ್ಯಾಚ್ ಮಾಡಿಕೊಟ್ಟಿದ್ದೀವಿ. ಮತ್ತು ಅದಾದಮೇಲೆ ನೆಕ್ಸ್ಟು ಅಲ್ಲಿ ನ್ಯಾಷನಲ್ ಹೈವೇ ಇದೆ, ಯಡಿಯೂರಿಂದ ಗುಬ್ಬಿಗೆ ಬರುವಂಥ ರಸ್ತೆಯಲ್ಲಿ ತುಂಬ ಅಗಲವಾಗಿರೋದ್ರಿಂದ ವೆಹಿಕಲ್ಗಳು ತುಂಬ ಸ್ಪೀಡಾಗಿ ಬರ್ತದೆ. ಅಲ್ಲಿ ಆಕ್ಸಿಡೆಂಟ್ಗಳೆಲ್ಲಾಗಿ ತುಂಬ ಜನ ಸತ್ತಿರೋದು ಇದೆ, ತುಂಬ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋಂಥ ವಿಚಾರಗಳಿದ್ದಾವೆ. ಇದನ್ನು ಕೂಡ ಮಾನ್ಯ ಸೂಪರಿಂಟೆಂಡೆಂಟ್ ಅವ್ರ ಗಮನಕ್ಕೂ ಮತ್ತು PWD ಕಾರ್ಯಾಧಿಕಾರಿಗಳಿಗೂ ಮನವಿ ಕೂಡ ಇವತ್ತು ಸಲ್ಲಿಸಿದ್ದೀವಿ. ಮತ್ತು ಅದು ಬಿಟ್ಟು ಮೇಜರಾಗಿ ಹೇಳಬೇಕಾಗಿರುವಂಥ ವಿಚಾರ ಏನಾಗಿದೆ, ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಲ್ಲಿ ಏನಾಗ್ತಾ ಇದೆ, ಅನಾಥಾಶ್ರಮಗಳ ಹೆಸರುಗಳಲ್ಲಿ ತುಂಬ ಜನಗಳೇನು ಮಾಡ್ತಾಯಿದ್ದಾರೆ, ಸಾರ್ವಜನಿಕರುಗಳಿಂದ ಹಣನ ವಸೂಲಿ ಮಾಡ್ತಾಯಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಹೆಣ್ಮಕ್ಳುಗಳು, ಗೃಹಿಣಿಯರು ಮತ್ತು ಏನು ಎಜುಕೇಷನ್ ಮುಗಿಸಿ ಮನೆಯಲ್ಲಿರುವಂಥ ಹೆಣ್ಮಕ್ಳುಗಳೇನಿದ್ದಾರೆ ಅವ್ರುಗಳ್ನ ಬಳಸ್ಕೊಂಡು ಅವ್ರ ಮುಖಾಂತರ ಜನರಿಗೆ ಸಾರ್ವಜನಿಕರು ನಂಬರ್ಗಳು ಕಲೆಕ್ಟ್ ಮಾಡಿಕೊಂಡು ಹೆಣ್ಮಕ್ಳುಗಳ ಕಡೆಯಿಂದ ಫೋನ್ ಮಾಡಿಸಿ, ಈ ಥರ ನಮ್ಮದು ಅನಾಥಾಶ್ರಮ ಇದೆ, ವೃದ್ಧಾಶ್ರಮ ಇದೆ, ಇದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋ ಥರ ಕೇಳಿ ದುಡ್ಡನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಬಟ್ ಅವ್ರು ಹೇಳ್ತಿರೋ ಆಶ್ರಮಗಳು ಇಲ್ಲೂ ಇಲ್ಲ. ಅವ್ರು ಏನು ಮಾಡ್ತಾಯಿದ್ದಾರೆ, ನೆಕ್ಸ್ಟ್ ಅವರು ಏನು ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಹೆಣ್ಮಕ್ಳುಗಳು ಬರ್ತಾರಲ್ಲ, ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ಗಳು ಕಲೆಕ್ಟ್ ಮಾಡ್ಕೊಂಡು ಅವ್ರ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಿ ಆ ಅಮೌಂಟ್ನ ಅಲ್ಲಿಗೆ ಬರೋ ಥರ ಹಾಕ್ಕೊಂಡು ನೆಕ್ಸ್ಟ್ OTP ಮುಖಾಂತರ ಅವ್ರ ಸ್ವಂತಕ್ಕೆ ಅದನ್ನು ಬಳಸ್ಕೊತಾ ಇದ್ದಾರೆ. ಈ ಥರ ದುರುಪಯೋಗ ಆಗ್ತಾ ಇರೋದು ಜನರುಗಳಿಗೆ ಜಾಗೃತಿ ಮೂಡಿಸ್ಬೇಕು. ಹಾಗಾಗಿ ಅಧಿಕಾರಿಗಳು ಗಮನಕ್ಕೂ ತೊಗೊಂಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಜನಗಳು ಕೂಡ ಈ ಥರ ಯಾವುದೇ ಒಂದು ಕರೆ ಬಂದಂಥ ವಿಚಾರದಲ್ಲಿ ಆ ಥರ ಫಂಡ್ಗಳು ಕೊಡೋಕೋಬೇಡಿ. ಆ ಥರ ಅನಾಥಾಶ್ರಮ, ವೃದ್ಧಾಶ್ರಮಗಳಿತ್ತು ಅಂದರೆ ಅವ್ರದ್ದು ಅಕೌಂಟ್ ನಂಬರು, IFSC ಕೋಡು ತೊಗೊಂಡು ಅದು ಇರೋದನ್ನ ಕನ್ಫರ್ಮ್ ಮಾಡಿಕೊಂಡು ನೀವು ಸಹಾಯ ಮಾಡೋ ದೃಷ್ಟಿಗೆ ಸಹಾಯ ಮಾಡಿ. ಆ ವಿಚಾರದಲ್ಲಿ ನಾವೇನು ಬೇಡ ಅಂತ ಹೇಳಲ್ಲ. ಇದರಿಂದ ಏನಾಗ್ತದೆ, ಒರಿಜಿನಲ್ ಈಗ ನಡೀತಾ ಇರೋವಂಥ ಆಶ್ರಮಗಳಿಗೂ ತೊಂದರೆ ಆಗುತ್ತೆ. ಯಾರೋ ಈ ಥರದವ್ರು ಯಾರೋ ಒಬ್ಬರು ಇಬ್ಬರು ಈ ಥರ ಮಾಡ್ತಾ ಇರ್ಬೋದು, ಬಟ್ ಇರುವಂಥ ಒರಿಜಿನಲ್ ಆಗಿ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಇರುವಂಥ ಆಶ್ರಮಗಳಿಗೂ ತೊಂದರೆ ಆಗೋದು ಬೇಡ. ಏನೇ ನೀವು ಸಹಾಯ ಮಾಡೋದಿದ್ರು ಆಶ್ರಮದ ಬಗ್ಗೆ ಪೂರ್ತಿ ಮಾಹಿತಿ ತೊಗೊಂಡು ವಿತ್ ಅವರ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ ಏನಿದೆ ತೊಗೊಂಡು ನೀವು ಅದು ಚೆಕ್ ಮಾಡಿ ಆನಂತರ ನೀವು ಸಹಾಯ ಮಾಡಿ. ನಾವು ಅದರ ವಿಚಾರದಲ್ಲಿ ಏನು ಕೇಳೋಕ್ಕಲ್ಲ. ದಯವಿಟ್ಟು ಈ ವಿಚಾರ ಯಾರಿಗೆ ಒಬ್ರಿಗೆ ತಲುಪಿದ್ರು ಅದನ್ನು ನೆಕ್ಸ್ಟು ನಿಮ್ಮಿಂದ ಇನ್ನೂ 10 ಜನಕ್ಕೆ ತಿಳಿಸೋ ಥರ ವಿಚಾರ ಮಾಡಿ. ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಥರ ಮಾಡೋಣ. ಇದ್ರ ಮುಂದೆ ಇದು ವಿಚಾರದಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳನ್ನ ಗ್ರಾಮಗಳಲ್ಲಿ, ಹೋಬಳಿ ಲೆವೆಲ್ಗಳಲ್ಲಿ, ತಾಲೂಕು ಲೆವೆಲ್ಗಳಲ್ಲೂ ಜನಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ. ಪೊಲೀಸ್ ಇಲಾಖೆ ಆಗಲಿ, ನಾವು ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಮೂಲ ಆದ್ಯ ಕರ್ತವ್ಯವಾಗಿದೆ. ಹಂಗಾಗಿ ನಾವು ಇವತ್ತು ಮಾನವ ಹಕ್ಕುಗಳ ತನಿಖಾ ಸಮಿತಿ ಏನಿದೆ ಅದರಿಂದ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಾಗಿರ್ಬೋದು, ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ರಾಸಿಗೌಡ ಆಗಿರ್ಬೋದು, ಮತ್ತು ನಮ್ಮ ಹಾಸನ ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಕುಣಿಗಲ್ನ ಉಪಾಧ್ಯಕ್ಷರು ಮುರಳಿ ಮೋಹನ್ ಅವರಾಗಿರ್ಬೋದು, ಮತ್ತು ನಮ್ಮ ಗುಬ್ಬಿಯ ಚಂದ್ರಶೇಖರ್ ಸಾರ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಮತ್ತು ಕೊರಟಗೆರೆಗೆ ಸಂಬಂಧಪಟ್ಟಂಥ ಪದಾಧಿಕಾರಿಗಳೆಲ್ಲರೂ ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆಲ್ಲ ಸೇರಿಕೊಂಡು ಮಾಡಿರೋದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಭಾವಿಸ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ. ಮಾನವ ಹಕ್ಕುಗಳ ತನಿಖಾ ಸಮಿತಿಯು 32 ಜಿಲ್ಲೆಗಳಲ್ಲಿ ಕಾರ್ಯನಿರತವಾಗಿದ್ದು, ಇಂದು ತುಮಕೂರಿನ ಕುಣಿಗಲ್ ಆಗಿರ್ಬೋದು, ಹಾಗೆ ತುಮಕೂರು ಕೆಲವು ಇಲಾಖೆಗಳ ಕಾರ್ಯವೈಖರಿಗಳಲ್ಲಿ
ಲೋಪಗಳು ಕಂಡುಬಂದಿದ್ದು ನಮ್ಮ ತುಮಕೂರಿನ ಪದಾಧಿಕಾರಿಗಳು ಹಾಗೂ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಾಗಿರ್ಬೋದು, ತುಮಕೂರು ಪ್ರತಿಯೊಬ್ಬ ಪದಾಧಿಕಾರಿಗಳು ಸ್ಪಂದಿಸಿ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇವತ್ತು ಗಮನಕ್ಕೆ ತಂದು ಅವರಿಗೆ ಅರಿವು ಮೂಡಿಸಿ ಹಾಗೂ ಸಾರ್ವಜನಿಕರಿಗೂ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ರಘುವಂದನ್ ಟಿ ಆರ್ ಅಂತೇಳಿ, ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಕೊಡಗೆರೆ ತಾಲೂಕು ಅಧ್ಯಕ್ಷರು. ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಶುಭ ಕಲ್ಯಾಣ್ ಮೇಡಮ್ರವ್ರಿಗೂ ಮತ್ತು ಜಿಲ್ಲಾ ಪೊಲೀಸ್ ಕಚೇರಿ SP ಅವರಿಗೂ ಕುಣಿಗಲ್ ಭಾಗದ ಈ ಗೋಮಾಳ ಜಾಗದಲ್ಲಿ ಸಂತೆ ನಡೆಸುತ್ತಿದ್ದರಂತೆ. ಅಲ್ಲಿ ಎಲ್ಲ ಒತ್ತುವರಿಯಾಗಿ ಸ್ವಲ್ಪ ತೊಂದರೆ ಆಗಿದೆ. ಅದರಿಂದ ನಾವು ಜಿಲ್ಲಾಧಿಕಾರಿಯವ್ರಿಗೂ ಮತ್ತು SP ಅವರಿಗೂ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇದೇ ಥರ ಸಮಸ್ಯೆಗಳು ನಮ್ಮ ಕೊಳಕೆರೆ ಭಾಗದಲ್ಲಿ ಇದ್ದರೆ ನಮಗೆ ತಿಳಿಸಿ ಅಂತ ಈ ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಅಧ್ಯಕ್ಷರು ಕೇಳ್ಕೊತಾ ಇದ್ದಾರೆ. ಹೆಸರು ಶೇಖನ್ ಸರ್, ರಾಷ್ಟ್ರೀಯ ಮಾನವ ಹಕ್ಕು ತನಿಖೆ ಸಮಿತಿ ಜಿಲ್ಲಾಧ್ಯಕ್ಷರು. ಕುಣಿಗಲ್ ತಾಲೂಕು ಎಳೂರಿನಲ್ಲಿ ಒಂದು ಗೋಮಾಳ 20 ಎಕರೆ 3 ಕುಂಟೆ ಜಾಗ ಇದೆ. ಅಲ್ಲಿ ಸಂತೆ ಮಾಡ್ಕೋಬೇಕಲ್ಲಿ ಸಂತೆ ಮಾಡೋಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ನಾವು ಕುಣಿಗಲ್ ತಹಸೀಲ್ದಾರಿಗೂ ಲೆಟರ್ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬಂದು DC ಸಾಹೇಬ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಅದು ಮುಂದೆ ಕಾದು ನೋಡಬೇಕಂದ್ರೆ ಇಲ್ಲಿ ಜನಗಳು ಅಲ್ಲಿ ಜಾಗ ಸಂತೆ ಮಾಡೋಕ್ಕೆ ಮೊದಲು ಇದ್ದಿದ್ದ ಜಾಗದಲ್ಲಿ ಹೈವೇ ಬಂದುಬಿಟ್ಟಿದೆ. ಅಲ್ಲಿ ಜಾಗನೇ ಇಲ್ಲ ಸಂತೆಗೆ. ಅದಕ್ಕೋಸ್ಕರ ಈಗ DC ಸಾಹೇಬ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಮೇಡಮ್ ಅವ್ರಿಗೆ ಮಾಡಿಕೊಡ್ತೀನಿ ಅಂತ ಹೇಳ್ಯಾರೆ. ಕಂಡುಬಂದಿದ್ದು ಈ ಸಮಸ್ಯೆಗೆ ಪರಿಹಾರವಾಗಿ DC ಅವರಿಗೆ ಮತ್ತು SP ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಬೇಗ ಅವರು ಕ್ರಮ ಕೈಗೊಂಡು ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕಾಗಿ ನಾವು ಕೇಳ್ಕೊಳ್ತೀವಿ.